ಕುಂಭರಾಶಿಯವರೇ, ನೀವು ಬಹಳ ದಿನಗಳಿಂದ ನಷ್ಟ ನೋಡಿದ್ದೀರಾ. ಪ್ರಯತ್ನ ಮಾಡಿದರೂ ಫಲ ಸಿಕ್ಕಿಲ್ಲ. ಜನರು ನಿಮ್ಮ ಮೌಲ್ಯ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ನಿಮಗೆ ಕಾಲವೇ ಉತ್ತರ ಕೊಡುತ್ತದೆ. ಹೌದು ವೀಕ್ಷಕರೇ, ಕುಂಭರಾಶಿಯವರು ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮರೆಯಬೇಡಿ. ಏಕೆ ಇಷ್ಟು ದಿನ ಕಷ್ಟ ಆಯಿತೋ? ಅದೃಷ್ಟ ಯಾವಾಗ ತಿರುಗುತ್ತೆ? ಈ ಸಮಯದಲ್ಲಿ ಏನು ಮಾಡಬೇಕು, ಮಾಡಬಾರದು? ಇದು ಸಾಮಾನ್ಯ ಭವಿಷ್ಯ ಅಲ್ಲ. ಕೊನೆವರೆಗೂ ತಪ್ಪದೆ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡಿದೆ. ಕುಂಭರಾಶಿಯವರು ಯಾವಾಗಲೂ ಬೇರೆ ರೀತಿ ಯೋಚಿಸುವವರು, ಹೆಚ್ಚು ಮಾನವೀಯರು, ಸಹಾಯ ಮಾಡುವವರು. ಆದರೆ ಜನರು ಉಪಯೋಗಿಸಿಕೊಂಡರೂ ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಸಿಗಲಿಲ್ಲ, ಹಣ ನಿಲ್ಲಲಿಲ್ಲ, ಮನಸ್ಸಿಗೆ ಶಾಂತಿ ಇರಲಿಲ್ಲ. ಇದಕ್ಕೆ ಕಾರಣ ಶನಿ ಮತ್ತು ರಾಹು ಪ್ರಭಾವ. ಈ ಮುಖ್ಯವಾದ ವಿಷಯ, ಶನಿದೇವರು ಸ್ಥಾನ ಬದಲಾಯಿಸುತ್ತಿದ್ದಾರೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಗೆ ಬರುತ್ತಿದೆ. ನಿಲ್ಲಿಸಿದ ಕೆಲಸ ಮತ್ತೆ ಶುರು. ಅಡ್ಡಿ ಮಾಡಿದ್ದವರು ದೂರ. ಹಣದ ದಾರಿ ತೆರೆದುಕೊಳ್ಳುವುದು, ಗೌರವ ಹೆಚ್ಚಳ. ಆದರೆ ಈ ಸಮಯದಲ್ಲಿ ಒಂದು ತಪ್ಪು ಮಾಡಿದರೆ ಜೀವನ ಪೂರ್ತಿ ನಷ್ಟ ಅನುಭವಿಸಬೇಕಾಗುತ್ತದೆ. ಕುಂಭರಾಶಿಯವರ ಅದೃಷ್ಟ ತಿರುಗುವ ಸಮಯ. ಮುಂದಿನ 90 ದಿನಗಳು ಗೋಲ್ಡನ್ ಪೀರಿಯಡ್ ಆಗಿರುತ್ತದೆ. ವಿಶೇಷವಾಗಿ ಸೋಮವಾರ, ಶನಿವಾರ. ಈ ಸಮಯದಲ್ಲಿ ಹೊಸ ಅವಕಾಶ, ಹಳೆಯ ಸಾಲ ಪರಿಹಾರ, ಮನಸ್ಸಿಗೆ ಕ್ಲಾರಿಟಿ. ನೀವು ಮೌನವಾಗಿದ್ದರೂ ಅದೃಷ್ಟದ ಕೆಲಸ ಮಾಡುತ್ತೆ. ಹಣದ ವಿಚಾರ, ಅಚಾನಕ ಹಣ. ಯಾರಿಗೂ ಹಣ ಸಾಲ ಕೊಡಬೇಡಿ. ಕೋಪದಲ್ಲಿ ಡಿಸಿಷನ್ ಬೇಡ. ಸಂಬಂಧ, ದೂರವಾದವರು ಮತ್ತೆ ಸಂಪರ್ಕ. ದಾಂಪತ್ಯದಲ್ಲಿ ಸುಧಾರಣೆ. ಸಿಂಗಲ್ ಜನರಿಗೆ ಹೊಸ ಸೂಚನೆ. ಈಗೋ ಬಿಡಿ, ಅದೃಷ್ಟ ಫಾಲೋ ಆಗುತ್ತೆ. ಇನ್ನು ಶನಿವಾರ ಕಪ್ಪು ಎಳ್ಳು ದೀಪ ಹಚ್ಚಿ, ನೀಲಿ ಬಣ್ಣ ಹೆಚ್ಚು ಬಳಸಿ, ಹಳೆಯ ವಸ್ತು ದಾನ ಮಾಡಿ. ನೀರನ್ನು ವ್ಯರ್ಥ ಮಾಡಬೇಡಿ. ನಾನು ಅರ್ಹನು ಅಂತ ದಿನಕ್ಕೆ 11 ಬಾರಿ ಹೇಳಿ. ಕುಂಭರಾಶಿಯವರೇ, ನಿಮ್ಮ ಸಮಯ ಬಂದು ಬಿಟ್ಟಿದೆ. ದೇವರು ತಡ ಮಾಡ್ತಾನೆ, ಆದರೆ ನಿರಾಕರಿಸೋದಿಲ್ಲ. ಈ ಸಮಯದಲ್ಲಿ ಮೌನವೇ ಶಕ್ತಿ. ಹೆಚ್ಚು ಮಾತು, ಕಡಿಮೆ ಮಾತು, ಹೆಚ್ಚು ಫಲ. ಶನಿವಾರ ತಪ್ಪದೆ ಈ ಕೆಲಸ ಮಾಡಿ. ಕಪ್ಪು ಎಳ್ಳು, ಎಣ್ಣೆ ದೀಪ. ಶನಿ ಕೃಪೆ ಸ್ಟ್ರಾಂಗ್ ಆಗುತ್ತದೆ. ಇನ್ನು ಅದೃಷ್ಟ ತಡೆದು ನಿಲ್ಲಿಸುತ್ತವೆ. ಕುಂಭರಾಶಿ ನೀರಿನ ಶಕ್ತಿ. ನೀರು ವ್ಯರ್ಥ ಮಾಡಿದರೆ ಲಕ್ ಬ್ಲಕ್. ಎಷ್ಟು ಕ್ಲೋಸ್ ಆಗಿದ್ರೂ ಬೇಡ. ಈ ಸಮಯದಲ್ಲಿ ಸಾಲ ಕೊಡಬೇಡಿ. ಹಣ ಹಿಂದಿರುಗೋದು ತಡವಾಗುತ್ತದೆ. ಸೋಮವಾರ 11 ಬಾರಿ ಹೇಳಿ, ನನ್ನ ಸಮಯ ಬದಲಾಗಿದೆ, ಅದೃಷ್ಟ ನನ್ನ ಕಡೆ ಇದೆ ಎಂದು. ಕಾಲಿಗೆ ಪಾದರಕ್ಷೆ ಇಲ್ಲದೆ ನೆಲ ತಟ್ಟಿ. ವಾರಕ್ಕೆ 1 ಬಾರಿ ಅರ್ತ್ ಎನರ್ಜಿ ಆಕ್ಟಿವ್ ಆಗುತ್ತದೆ. ಹಳೆಯ ಸಂಪರ್ಕಗಳಿಂದ ದೂರ ಇರಿ. ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಡಿಸಿಷನ್ ಬೇಡ. ಈ ಸಮಯದಲ್ಲಿ ಮಾಡಿದ ನಿರ್ಧಾರ ರಿಗ್ರೆಟ್ ಆಗುತ್ತದೆ. ದೇವರಿಗೆ ಒಂದೇ ಬೇಡಿಕೆ, ನನಗೆ ಸರಿಯಾದ ದಾರಿ ತೋರಿಸು. ಬೇಡಿಕೆ ಕಡಿಮೆ, ಫಲ ಹೆಚ್ಚು. ಈ ದಿನ ಶುಭ. ಶನಿವಾರ ಮತ್ತು ಸೋಮವಾರ ಹೊಸ ಕೆಲಸ ಶುರು ಮಾಡಲು ಬೆಸ್ಟ್ ಆಗಿರುತ್ತದೆ. ಈ ವಿಡಿಯೋ ನೋಡ್ತಾ ಇದ್ದಾಗ ಹೃದಯದಿಂದ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದರೆ ನೀವು ಕುಂಭರಾಶಿಯವರು, ನಿಮ್ಮ ಸಮಯ ಬಂದು ಬಿಟ್ಟಿದೆ. ದೇವರು ತಡ ಮಾಡ್ತಾನೆ, ಆದರೆ ನಿರಾಕರಿಸೋದಿಲ್ಲ. ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ನಾನು ಸಿದ್ಧನಿದ್ದೇನೆ ಎಂದು ಕಮೆಂಟ್ ಮಾಡಿ. ಅದೃಷ್ಟ ನಿಮ್ಮ ಕಡೆ ತಿರುಗುತ್ತದೆ.